ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೂತವರ. ಆತ್ಮೀಯರೇ, ಅಂತೂ ಇಂದು ಬಜೆಟ್ ಸೆಷನ್ ಕರ್ನಾಟಕದ್ದು ಮುಗಿಲಿಕ್ಕೆ ಬಂತು. ಅದೇ ರೀತಿ ರಾಷ್ಟ್ರದ್ದು ಸಹ. ಇವತ್ತು ಮಾತಾಡಬೇಕಾಗಿದ್ದು ರಾಜ್ಯಕ್ಕೆ ಸಂಬಂಧಿಸಿದಂಗೆ ಸಿದ್ದರಾಮಯ್ಯ ಬಜೆಟ್ ಬಗ್ಗೆ ಮಾತಾಡಬೇಕಾಗಿದೆ. ಈ ಬಜೆಟ್ ಏನಪ್ಪ ಅಂತಂದ್ರೆ BJP ಸದಸ್ಯರು ಹೇಳುವಂಗೆ ಅಭಿವೃದ್ಧಿ ವಿರೋಧಿ ಅಂತ ಹೇಳಿ ಸಭಾತ್ಯಾಗ ಮಾಡಿಬಿಟ್ಬಿಡ್ತಾರೆ ವಿರೋಧಿಗಳು. ಮಾಡಲಿ ತಪ್ಪೇನಲ್ಲ, ಅವ್ರು ಹೇಳೋದ್ರಲ್ಲಿ ಸರಿ ಇರ್ಬೋದಿಲ್ಲ ಅಂತರ್ಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಕೊಳ್ಳೋಂಥವ್ರಲ್ಲ. ಮತ್ತು ಅದೇ ಕಾಲಕ್ಕೆ ಸೋಲು ಆಗಿಲ್ಲ ಅನ್ನೋದು ಭಾಳಷ್ಟು ಅರ್ಥತಜ್ಞರ ಅಭಿಪ್ರಾಯ. ಯಾಕೆಂತಂದ್ರೆ ಈ ಆಲ್ರೆಡಿ ಗ್ಯಾರಂಟಿ ಹೆಚ್ಚು ಕಡಿಮೆ ಅವ್ರು ಹೇಳಿದಂಗೆ ಇಲ್ಲಿವರೆಗೆ ನಿರ್ವಹಿಸ್ಕೊತ ಬಂದಿದ್ದಾರೆ, ಕೊಟ್ಟಿದ್ದಾರೆ. ಅದೊಂದು ರೀತಿಯಿಂದ ಆರ್ಥಿಕ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗ್ತಾಯಿದೆ, ಇಲ್ಲ ಅಂತಲ್ಲ. ಜೊತೆಗೆ ಈ ಒಂದು ವಿಶೇಷವಾದಂತಹ ಗ್ಯಾರಂಟಿಗಳಿಂದಾಗಿ ರಾಜ್ಯ ಆರ್ಥಿಕ ಸ್ಥಿತಿ ಸುದೃಢ ಆಗ್ತದೆ ಅನ್ನೋದು ನಮ್ಮ ಸಿದ್ದರಾಮಯ್ಯರ ಮಾತು. ಮತ್ತು ಅದೇ ಕಾರಣ ಅವರು ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲೇ ನಾವು ಇಡೀ ದೇಶದಲ್ಲೇನ ನಂಬರ್ 1 ರಾಜ್ಯ ಆಗ್ತಾಯಿದ್ವಿ, ಆರ್ಥಿಕ ಬೆಳವಣಿಗೆ ಆಗ್ತಾಯಿದ್ವಿ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ನಮ್ಮದು ಅಂದರೆ ಕರ್ನಾಟಕದ್ದು ತುಂಬಿದು ಕೂಡ. ಆದ್ರೆ ಕೇಂದ್ರದ್ದು ಏನಪ್ಪ ಅಂದ್ರೆ ಖಾಲಿ ಚೊಂಬು, ಅವ್ರಿಗೆ ಕೊಟ್ಟಿಲ್ಲ ಅಂತೇಳಿ. ಯಾಕಂದರೆ 53 ಲಕ್ಷ ಕೋಟಿ ರೂಪಾಯಿ ಕೊಟ್ಟಂಥ ಆ ಬಜೆಟ ಕೊರತೆ ಬಜೆಟ್. ಅದ್ರಲ್ಲಿ ಎಷ್ಟು ನಿಮಗೆ ಗೊತ್ತದ, ಎಷ್ಟು ರಿಫಂಡ್ ಆಗ್ಲಿಕ್ಕತ್ತದ, ಏನು ಅದರಲ್ಲಿ ಲಾಭ ಏನಾಗಿದೆ ಅದ್ರ ಪರಿಸ್ಥಿತಿ ನಿಮ್ಮ ಮುಂದದ. ನಮ್ಮದು ಅಟ್ಲೀಸ್ಟ್ ನಾವಿಲ್ಲಿ ಗ್ಯಾರಂಟಿ ಕೊಟ್ಟ ಅರ್ಥವ್ಯವಸ್ಥೆ ಹೊಸದನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಇದನ್ನು ಒಪ್ಪಲಾರದ ವಿರೋಧ ಪಕ್ಷದವ್ರು ಇಲ್ಲ, ಖಜಾನೆ ಖಾಲಿ ಮಾಡಿದಿರಿ, ಸಾಲ ಹೆಚ್ಚು ಮಾಡಿದಿರಿ, ಸಾಲ ಹೆಚ್ಚಾಗಿದೆ ಅನ್ನುವಂಥ ಮಾತಾಡಿದ್ರು. ಅವ್ರು ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಸಾಲ ನಿಮ್ಮದಿನ ಕಡಿಮೆ ಅದ, ಕೇಂದ್ರದ್ದು 218 ಲಕ್ಷ ಕೋಟಿ ರೂಪಾಯಿ ಸಾಲ ಆಗ್ಯದ, ನಮ್ದು ಎಷ್ಟು ಆಗುತ್ತದ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅದೊಂದು ಅಭಿವೃದ್ಧಿ ದರ ಇಲ್ಲಿ ನಮ್ಗೆ ಹೆಚ್ಚಾಗ್ತದೆ, ಇಲ್ಲಂತಲ್ಲ. ಅಭಿವೃದ್ಧಿ ನಮ್ಮಲ್ಲಿ ಏರಿಕೆ ಅದ, ಕೊರತೆನೂ ಕಡಿಮೆ ಅದ. ನಮ್ಮದು ಕೊರತೆ ಕೇವಲ 3% ಇರಬೇಕಾಗಿತ್ತು, ಅದಕ್ಕೆ ಕಡಿಮೆ ಅದ ನಮ್ಮದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅವರು ಮಂಡಿಸಿದಂತಹ ಮತ್ತು ಕೊಟ್ಟಂಥ ಉತ್ತರವನ್ನು ಗಮನಿಸಿದಾಗ ರಾಜ್ಯದ ಆರ್ಥಿಕ ಸ್ಥಿತಿ ಉತ್ತಮ ಆಗಿದೆ ಅಂತೇಳಿ ನಾವು ಅಂದ್ಕೋಬಹುದೇನೋ. ಆದರೂ ಸಹಿತ ಇದಕ್ಕಿಂತಲೂ ಉತ್ತಮವಾದಂಥ ಬಜೆಟ್ ಕೊಡಲಿಕ್ಕೆ ಸಾಧ್ಯ ಇರಲಿಲ್ವಾ ಅನ್ನುವಂಥ ಮಾತು. ಯಾಕಂದರೆ ಇನ್ನೂ ಕೆಲವು ಕ್ಷೇತ್ರಗಳಿಗೆ ಯಾವ ಪ್ರಮಾಣದಲ್ಲಿ ಮುಖ್ಯವಾಗಿ ಬೇಕಾಗಿದ್ದು ಡೆವಲಪ್ಮೆಂಟ್ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಅವರು ಹೇಳ್ತಾ ಇಲ್ಲ ವಿರೋಧ ಪಕ್ಷಗಳು. ಎಲ್ಲಿ ಡೆವಲಪ್ಮೆಂಟ್ ಆಗಬೇಕಾಗಿತ್ತು, ಯಾವ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಆಗಬೇಕಾಗಿತ್ತು? ಕ್ಷೇತ್ರ ಡೆವಲಪ್ಮೆಂಟ್ ಅಂದರೆ ಏನದು? ಕ್ಷೇತ್ರ ಡೆವಲಪ್ಮೆಂಟ ಬರೀ ರೋಡು, ರಸ್ತೆ, ಗಟ್ಟರ ಇವನ ಡೆವಲಪ್ಮೆಂಟ ಅನ್ನುವಂಥ ಪ್ರಶ್ನೆಗೆ ಇವತ್ತು ಅವರು ಉತ್ತರ ಹುಡುಕಬೇಕಾಗಿದೆ. ಯಾಕಂತಂದ್ರೆ ದೇಶದ ಮುಖ್ಯ ಏನಪ್ಪ ಅಂದ್ರೆ ಡೆವಲಪ್ಮೆಂಟ್ ಆಗಬೇಕಾಗಿತ್ತು ಶಿಕ್ಷಣ ಕ್ಷೇತ್ರ, ಶಿಕ್ಷಣ ಮತ್ತು ಆರೋಗ್ಯ. ಈ ಕ್ಷೇತ್ರಕ್ಕೆ ಎಷ್ಟು ಕೊಟ್ಟಿದ್ದಾರೆ? ಮೋದಿಯವರು ಎಷ್ಟು ಕೊಟ್ಟಿದ್ದಾರೆ, ನಮ್ಮ ಸಿದ್ದರಾಮಯ್ಯರು ಎಷ್ಟು ಕೊಟ್ಟಿದ್ದಾರೆ? ಸಿದ್ದರಾಮಯ್ಯ ಹೆಚ್ಚು ಕಡಿಮೆ 2-2.5% ಇದೆ ಎರಡಕ್ಕೂ, ಶಿಕ್ಷಣಕ್ಕೆ ಮತ್ತು ಅದೇ ಕಾಲಕ್ಕೆ ಆರೋಗ್ಯಕ್ಕೆ ಅಂತ ಹೇಳ್ಕೊಳತ್ತೆ ಕೊಟ್ಟಿಲ್ಲ ಅನ್ನೋ ಮಾತು ನಾವು ಹೋಗ್ಬೇಕಾಗ್ತದೆ ಈ ಸಂದರ್ಭದಲ್ಲಿ. ಯಾಕಂದರೆ ಇವತ್ತು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ನೋಡ್ರಿ, ಔಷಧ ಕೊರತೆ ಅದ, ಮತ್ತೊಂದು ಕೊರತೆಗಳಿದಾವೆ, ಸಾಕಷ್ಟು ಕೊರತೆ ಅನುಭವಿಸುವಂಥದ್ದು ಬಜೆಟ್ ಇದಾಗಿದೆ, ಇಲ್ಲಂತಲ್ಲ. ಅದೇ ಶಿಕ್ಷಣಕ್ಕೆ ಕೆಲವು ಏನೋ ಪಬ್ಲಿಕ್ ಸ್ಕೂಲು ಅದು ಇದು ಮಾಡಿ ಒಂದು ಗಿಮಿಕ್ ಮಾಡ್ತಾಯಿದ್ದಾರೆ, ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತೇಳಿ. ಆದರೆ ನಿಜವಾಗಿಯೂ ಈ ನಾಡಿನ ಪ್ರತಿಯೊಬ್ಬ ಮಗುವಿಗೂ ಒಂದು ಉನ್ನತವಾದ ಶಿಕ್ಷಣ ಫ್ರೀಯಾಗಿ ಸಿಗುವಂಥ ವ್ಯವಸ್ಥೆ ಇಬ್ಬರಿಗೂ ಮಾಡಲಿಕ್ಕೆ ಆಗಿಲ್ಲ ಅನ್ನೋದು ನಾವು ಒಪ್ಪಬೇಕಾಗಿದೆ. ಮುಖ್ಯದು ಡೆವಲಪ್ಮೆಂಟ್ ಇದು ಶೈಕ್ಷಣಿಕವಾಗಿ, ಆರೋಗ್ಯಿಕವಾಗಿ, ವೈಜ್ಞಾನಿಕವಾಗಿ ಡೆವಲಪ್ಮೆಂಟ್ ಆಗಬೇಕಾಗಿತ್ತು. ಇಲ್ಲೇ ಯಾವ ಪ್ರಮಾಣದಲ್ಲಿ ಆಗಬೇಕಾಗಿತ್ತು ಆ ಪ್ರಮಾಣದಲ್ಲಿ ಆಗಿಲ್ಲ. ಆದರೆ BJP ಸರ್ಕಾರಗಳಿಗಿಂತಲೂ ಬೇರೆ ಬೇರೆ ರಾಜ್ಯಗಳಿದ್ದಂಥ ಸರ್ಕಾರಗಳಿಗಿಂತಲೂ ಈ ಕರ್ನಾಟಕ ಸರ್ಕಾರ ಯಾಕೆ ಉತ್ತಮ ಅಂದ್ರೆ ಅವ್ರಿಗೂ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಗ್ಯಾರಂಟಿಗಳ ಜೊತೆಗೆ ಒಂದಿಷ್ಟು ಶಿಕ್ಷಣ ಖರ್ಚು ಮಾಡ್ತಾ ಇದೆ ಏನೋ ಅನ್ನುವಂಥ ಅನಿಸಿದ್ರು ಸಹಿತ ಕಡಿಮೆ ಅಂತ ಹೇಳಬೇಕಾಗಿದೆ. ಯಾಕಂದರೆ ಇಲ್ಲಿವರೆಗೆ 2.5-3 ಮೂರನೇ ಬಜೆಟ್ 2 ಬಜೆಟ್ ಇದ್ದಾವೆ. ಈ 3ನೇ ಬಜೆಟ್ನವರೆಗೇನು ಇಲ್ಲಿವರೆಗೆ ಎಲ್ಲರಿಗೂ ಉದ್ಯೋಗ ಸಿಗುವಂಥದ್ದು ವ್ಯವಸ್ಥೆ ಇಲ್ಲೂ ಆಗಿಲ್ಲ. ಯಾಕಂದರೆ 7.5 ಲಕ್ಷ ಜನ ಇವತ್ತು ಯುವಕರು ನಿರುದ್ಯೋಗಿಗಳಿದ್ದಾರೆ. ಇರುವ ಒಂದು 2.5 ಲಕ್ಷ ಜನಕ್ಕೆ ಉದ್ಯೋಗ ಕೊಡಲಿಕ್ಕೆ ಆಗ್ತಾಯಿಲ್ಲ. ಇಲ್ಲಿವರೆಗೆ ಕೊಡ್ತೀವಿ ಮುಂದೆ ಹಾಕೋದು ಹೊರಟಿದ್ದಾರೆ. ಇದೇನು ತೋರಿಸೋದಂದ್ರೆ ಇದು ಈ ಸರ್ಕಾರದ ಸೋಲು ಅಂತ ಅನ್ನೋದು ಎಲ್ಲ ಮಾತಿಲ್ಲ. ಅದಕ್ಕಾಗಿ ಅದನ್ನು ಒತ್ತು ಕೊಟ್ಟು ಹೇಳೋದ ಪ್ರಸಂಗ ಇವತ್ತು ಬಂದಂಥದ್ದು. ಇವತ್ತು ಸರ್ಕಾರ ನಿಜವಾಗಿಯೂ ಅಭಿವೃದ್ಧಿಯನ್ನು ಈ ದಿಶೆಯಲ್ಲಿ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಮತ್ತು ರೈತರಿಗೂ ಸಹಿತ ಒಕ್ಕಲಿಗರು ನಾವು ಇವತ್ತು ಅವ್ರದ್ದು ಆಹಾರ ಪಡಿತೀವಿ, ಎಲ್ಲ ಮಾಡ್ತೀವಿ. ಇವತ್ತು ನಾವು ಏನಾದರೂ ಕರ್ನಾಟಕ ರಾಜ್ಯ ಆಗಲಿ ಈ ದೇಶ ಆಗಲಿ ಉಳಿದಿದ್ರೆ
ಈ ರೈತರ ದುಡಿಮೆಯಿಂದ ಅನ್ನೋದ್ರಲ್ಲಿ ಎರಡು ಮಾತು ಇಲ್ಲ. ಆದ್ರೆ ರೈತರು ನಾವು ಏನು ಕೊಡ್ತಾ ಇದ್ದೀವಿ, ಇಲ್ಲಿ ಏನು ಕೊಟ್ಟರು, ಯಾವ ಪ್ರಮಾಣದಲ್ಲಿ ಕೊಟ್ಟರು, ಅವ್ರಿಗೆ ಅಟ್ಲೀಸ್ಟ್ ಮಾರ್ಕೆಟ್ ರೇಟ್ ಕೊಟ್ಟರು. ಮಾರ್ಕೆಟ್ ಬೆಲೆ ಬೆಂಬಲ ಬೆಲೆ ಸಹಿತ ಅದು ಕಾನೂನು ಮಾಡ್ಲಿಕ್ಕೆ ತಯಾರಿಲ್ಲ. ಯಾಕೆ ಕರ್ನಾಟಕ ಮಾಡಬಾರ್ದ, ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ವ? ಅದು ಬರೀ ಕೇಂದ್ರಕ್ಕೆ ಪಟ್ಟು ಮಾಡೋಗಿತ್ತು, ತಾವು ಮಾಡಿರಿ ಮೊದಲ. ಅದಕ್ಕೆ ಅಪ್ರೂವಲ್ ಕಳಿಸ್ರಿ ಕೇಂದ್ರಕ್ಕೆ, ಬರೋದಿಲ್ವಾಗ? ಈ ಕಬ್ಬಿನ ಬಿಲ್ ಸಹಿತ ಕೊಡಲಿಕ್ಕಾಗಿಲ್ಲ ರೈತರಿಗೆ. ಇದ್ರೂ ಇಲ್ಲಿ ಗಮನಿಸಬೇಕಾಗಿದೆ. ಈ ಫ್ಯಾಕ್ಟ್ರಿಗಳಿಂದ ಯಾಕೆ ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಏನು ಸಿಕ್ಕಬೇಕಿದೆ ಫ್ಯಾಕ್ಟ್ರಿಗಳಿಂದ? ಶುಗರ್ ಫ್ಯಾಕ್ಟ್ರಿಗಳು ಇವತ್ತಿಗೂ ಸಹಿತ ಇನ್ನೂ ಸಾವಿರಾರು ಕೋಟಿ ರೂಪಾಯಿಗಳನ್ನ ಬಾಕಿ ಉಳಿಸ್ಕೊಂಡಿದ್ದು ಮೊನ್ನೆ ರಿಪೋರ್ಟ್ಗಳು ಹೇಳ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ 82 ಫ್ಯಾಕ್ಟ್ರಿಗಳು 1000 ಮೇಲ್ಪಟ್ಟು ಇನ್ನೂ ಬಾಕಿ ಉಳಿಸ್ಕೊಂಡದ. ಇವರೆಲ್ಲ ಹೇಳ್ತಾರೆ 80% ಕೊಟ್ಟರು, 20% ಕೊಟ್ಟರು, 70% ಕೊಟ್ಟರು, ನಾವು ನೋಟಿಸ್ ಕಳಿಸಿದ್ದೀವಿ, ಸರ್ಕಾರ ಪರವಾಗಿ ಹೇಳ್ತಾ ಇದ್ದಾರೆ. ಬಟ್ ನೋಟಿಸ್ ಕೊಡಿಸೋದಲ್ಲ, ಕಾನೂನದ ಅದಕ್ಕೆ 15 ದಿನಗಳಲ್ಲಿ ಅವ್ರು ಬಿಲ್ ಪೇಡ್ ಮಾಡಲಿಲ್ಲ ಅಂದ್ರೆ ಅವ್ರಲ್ಲೇನು ಆ್ಯಕ್ಷನ್ ತೊಗೊಂಡ್ರಿ. ಇದು ನಮ್ಮ ಸಹಿತ ಮಾಡಲಿಕ್ಕೆ ಆಗಿಲ್ಲ ಅಂದ್ರೆ ರೈತರ ಯಾವ ರೈತನಿಂದ ನಮ್ಮ ಅರ್ಥವ್ಯವಸ್ಥೆ ಸ್ಟ್ಯಾಂಡರ್ಡ್ ಆಗಿ ನಿಲ್ಬೇಕಾಗಿದ್ದು ಆ ರೈತಿಗೆ ಮಾರ್ಕೆಟೇ ಇಲ್ಲ. ಕಬ್ಬು ಹೌದಪ್ಪ, ಕಮರ್ಷಿಯಲ್ ಕ್ರಾಪ್ ಅಂತ ಹೇಳ್ತೀವಿ ನಾವು. ಇಲ್ಲ, ಇದು ವಾಣಿಜ್ಯ ಬೆಳೆ, ಲಾಭ ಹೆಚ್ಚಿರ್ತದೆ, ಅದಕ್ಕೆ ಎಲ್ಲರೂ ಕಬ್ಬು ಬೆಳೀತಾರೆ. ಆದರೆ ಇವತ್ತು ಕಬ್ಬು ಬೆಳೆದ 1 ಟನ್ನಿಗೆ ಮಿನಿಮಮ್ 4,500 ಬರ್ತದೆ. 1 ಎಕರೆ ಕಬ್ಬು ಬೆಳಿಬೇಕಾದ್ರೆ ಮೊನ್ನೆ ನಮ್ಮ ಸೂರಪ್ಪ ಪೂಜಾರಿ ಅವ್ರು ಹೇಳಿದರು 1.5 ರಿಂದ 2 ಲಕ್ಷ ರೂಪಾಯಿ ಖರ್ಚು ಬರ್ತದಂತೆ. ಅದು ಉತ್ಪನ್ನ ಎಷ್ಟು ಬರ್ತದೆ ಹೊಳೆ, ಅದನ್ನು ವಿಚಾರ ಮಾಡ್ಬೇಕಾಗಿದೆ. ಇವತ್ತು ಯಾವ ಪ್ರಮಾಣದಲ್ಲಿ ಬರ್ಲಿಕ್ಕತ್ತದ್ರಿ? ಇವೆಲ್ಲನೂ ಲೆಕ್ಕ ಹಾಕೊಂಡು ನೋಡಿದಾಗ ಇಲ್ಲಿ ಇವತ್ತು ನಮ್ಮ ಈ ಬಜೆಟ್ ಏನದಲ್ಲ, ಇದು ಒಂದು ಬಜೆಟ್ ಏನಪ್ಪ ಅಂದ್ರೆ ಕೇವಲ ಕೆಲವೇ ಜನಕ್ಕೆ ಅನುಕೂಲ ಆಗುವಂಥದ್ದು, ಮತ್ತು ಅದರಲ್ಲೂ ಮುಖ್ಯವಾಗಿ ಈ ನಾಡಿನ 10% ಜನರಿಗೆ ಹೆಚ್ಚಿನ ಅನುಕೂಲ ಆಗುವಂಥದ್ದು ಈ ಬಜೆಟ್ ಅನ್ನೋದು ಎರಡು ಮಾತಿಲ್ಲ. ಅದೇ ಇರಲಿ, ಬಜೆಟ್ ಬಗ್ಗೆ ಉಳಿದ ಸರ್ಕಾರ ನೋಡಿದಾಗ ಅಡ್ಡಿಲ್ಲಪ್ಪ ಒಂದಿಷ್ಟು ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಹೇಳಬೇಕಾಗ್ಯದ. ಅದೇ ಕಾಲಕ್ಕೆ ವಿರೋಧಕ್ಕಾಗಿ ವಿರೋಧ ಮಾಡಲಿ, ಆದರೆ ವಿರೋಧ ಮಾಡೋದನ್ನು ಕೇವಲ ಇಲ್ಲಿಂದ ಒಳ್ಳೆಯ ಅಂಶಗಳನ್ನು ಹೇಳಬೇಕಾಗ್ತದೆ. ಹೌದು, ಇವತ್ತು ಏನು ವಿರೋಧ ಮಾಡ್ತಾಯಿದ್ರಿ ವಿರೋಧ ಪಕ್ಷದವರು, ನೀವು ಎಂಥ ಬಜೆಟ್ ಕೊಟ್ಟಿದ್ರಿ ಇಲ್ಲಿವರೆಗೆ, ಮತ್ತು ಇಲ್ಲಿ ಎಂಥ ಬಜೆಟಿಗೆ ಕೊಡಬೇಕಾಗಿತ್ತು, ನೀವು ಕೇಳಬೇಕಾಗಿದ್ದು ಇವು ಮುಖ್ಯವಾಗಿ. ಮತ್ತು ಶಿಕ್ಷಣದ ಬಗ್ಗೆ ನೀವು ಕೇಳಬೇಕಾಗಿತ್ತು. ವಿರೋಧಿಗಳು ಎಷ್ಟು ಕೊಟ್ಟರಪ್ಪ ನೀವು ಶಿಕ್ಷಣಕ್ಕೆ ಅನುಕೂಲ ಮಾಡಿದಿರಿ, ಆರೋಗ್ಯಕ್ಕೆ ಎಷ್ಟು ಖರ್ಚು ಮಾಡಿದಿರಿ ಕೇಳಬೇಕಾಗಿತ್ತು. ಅಭಿವೃದ್ಧಿ ಮೂಲಗಳಿವೆಲ್ಲ. ಯಾಕಂದರೆ ಇಲ್ಲಿಯ ಪ್ರಜೆದಿಂದ ಪವರ್ಫುಲ್ ಆಗಿದ್ದಪ್ಪ ಅಂತಂದ್ರೆ, ಶಕ್ತಿಶಾಲಿ ಇದ್ದಪ್ಪ ಅಂತಂದ್ರೆ, ಬುದ್ಧಿವಂತ ಇದ್ದಂದ್ರೆ, ತಿಳುವಳಿಕೆ ಇದ್ದಂದ್ರೆ ಹೊಸ ಸಾಹಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಪಾಪ ಅಷ್ಟಕ್ಕಷ್ಟೇ ಕಲ್ತಂಥವ್ರು ಇದ್ರಪ್ಪ ಏನು ಮಾಡಲಿಕ್ಕೆ ಸಾಧ್ಯ, ಅಭಿವೃದ್ಧಿ ಸಾಧ್ಯ ಇದಲ್ಲ ಅನ್ನೋಂಥ ಮಾತುಗೂ ಸಹಿತ ಇಲ್ಲಿ ಉತ್ತುಗಳಿದ್ದಾವೆ. ಅದೇನೋ ಆಗಲಿ, ಈ ಒಂದು ಬಜೆಟ್ ಸೆಷನ್ದಲ್ಲೇ ಒಂದಿಷ್ಟು ತಮ್ಮಲ್ಲಿದ್ದ ವಿಚಾರಗಳನ್ನ ವ್ಯಕ್ತಪಡಿಸಿದಾರೆ. ಇನ್ನೂ ಡೆವಲಪ್ಮೆಂಟ್ ಭಾಳ ಆಗಬೇಕಾಗಿತ್ತು. ಮುಖ್ಯವಾಗಿ 2 ಕ್ಷೇತ್ರಕ್ಕೆ ಹೇಳ್ತಾ ಇದ್ದ ಮೇಲ್ಮೇಲೆ ರೈತನ ಮತ್ತು ಅದೇ ಕಾಲಕ್ಕೆ ಶಿಕ್ಷಣ ಮತ್ತು ಆರೋಗ್ಯ ಈ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಕೊಡುಗೆಗಳನ್ನು ಕೊಡಬೇಕಾಗಿತ್ತು. ಕೊಟ್ಟಿಲ್ಲ ಅನ್ನೋ ಅಸಮಾಧಾನ ಅದ. ಆದರೆ ನಿಜವಾಗಿಯೂ ಕೇಂದ್ರದ ಬಜೆಟ್ ನೋಡಿದಾಗ ಹೌದಪ್ಪ, ಅದಕ್ಕಿಂತ ಇದು ಉತ್ತಮ ಅನ್ನೋದು 2 ಮಾತಿಲ್ಲ ಅನ್ನೋ ಮಾತನ್ನು ನಾವು ಹೋಗ್ಬೇಕಾಗ್ತದೆ. ಯಾಕಂದ್ರೆ ಅಲ್ಲಿ ಭಾಳ ಏನಪ್ಪ, ರೈತಗೆ ಅದು 4 ತಿಂಗಳಿಗೆ 2,000 ರೂಪಾಯಿ ಕೊಡ್ತಾರೆ, ಅದು ಬಿಟ್ಟು ಮತ್ತೊಂದಿಲ್ಲ. ಮತ್ತು ಇನ್ನೇನು ಉಳಿದೆಲ್ಲ ಘೋಷಣೆ ಸಾಕಷ್ಟು ಮಾಡಿದ್ದಾರೆ. ಅವೆಲ್ಲ ಆಗಿದ್ರೆ ಇವತ್ತು ಈ ದೇಶ ನಂದನವನ ಇರ್ತಿತ್ತು, ಎಲ್ಲರಿಗೂ ಉದ್ಯೋಗ ಸಿಗ್ತಾಯಿದ್ವು. ಆದರೆ ಇವತ್ತು ಆಗಿಲ್ಲ. ಅಗ್ರಿಕಲ್ಚರ್ಗೂ ಒಂದು ಪ್ರಾಶಸ್ತ್ಯ ಕೊಟ್ಟಿಲ್ಲ, ಅದೇ ಕಾಲಕ್ಕೆ ಉದ್ಯೋಗಗಳು ಸಹ ಸೃಷ್ಟಿ ಮಾಡಲಿಲ್ಲ. ಎಲ್ಲ ಕಾರ್ಪೊರೇಟ್ ಪರ ಇದ್ದಂತಹ ಒಂದು ಏನಪ್ಪ ಅಂತಂದ್ರೆ ಬಜೆಟ್ನ ಮಂಡಿಸಿದ್ರಿಂದಾಗೆ ಕೇವಲ ಒಂದು 8 ರಿಂದ 10% ಜನರಿಗೆ ಅನುಕೂಲ ಆಗಿದ್ದ ಇಡೀ ದೇಶದ ಜನಕ್ಕೆ ಕೇವಲ ಟ್ಯಾಕ್ಸ್ ಕಟ್ಟೋದಾಗ್ಯದ, ಬೆಲೆ ಏರಿಕೆಗೆ ಹೆಚ್ಚು ದುಡ್ಡು ಕಟ್ಟೋದಾಗ್ಯದ. ಇದು ಬಿಟ್ಟು ಮತ್ತೊಂದಿಲ್ಲ ಅನ್ನೋದು ಅಷ್ಟ ನೋವಿನಿಂದ ಹೇಳಬೇಕಾಗ್ಯದ. ಅದು ಸಹಿತ ಕೇಂದ್ರ ಸರ್ಕಾರನು ಶಿಕ್ಷಣಕ್ಕೆ ಯಾವ ಪ್ರಮಾಣದಲ್ಲಿ ಖರ್ಚು ಮಾಡಬೇಕಾದ್ರು ಮಾಡಿಲ್ಲ ಅನ್ನೋದು ಒಪ್ಪಿಕೊಂಡ. ಇವೆರಡನ್ನೂ ಕಂಪೇರ್ ಮಾಡಿದಾಗ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ. ಅದಕ್ಕಿಂತ ಸ್ವಲ್ಪ ಅಡ್ಡಿಲ್ಲಪ್ಪ, ಇದು ನಮ್ಮ ಸಿದ್ದರಾಮಯ್ಯ ಬಜೆಟ್ ಅನ್ನೋ ಮಾತನ್ನು ಮತ್ತೊಂದೆಲ್ಲ ಮಾಡ್ತಾ ಒಟ್ಟಿನಲ್ಲೇ ಬಜೆಟ್ ಅಂತ ಮನೇಲೆ ಆಗ್ಯದ, ಅಪ್ರೂವಲ್ ಆಗ್ಯದ. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಡೆವಲಪ್ ಮಾಡ್ಬೋದು, ಸಾಲ ಇರೋದ್ರಲ್ಲ ಇನ್ನೊಂದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ಬೋದು, ಅದೇ ಕಾಲಕ್ಕೆ ಗಂಟು ಮಾಡೋದ್ರಲ್ಲಿ ಯಶಸ್ವಿ ಆಗ್ಬೋದು. ಮತ್ತು ಎಲ್ಲ ಇದ್ದಂಥ ನಿರುದ್ಯೋಗಿಗಳಿಗೆ ಉದ್ಯೋಗಗಳು ಸೃಷ್ಟಿ ಮಾಡುವಲ್ಲಿ ಎಷ್ಟು ಪರ್ಸೆಂಟೇಜ್ ಯಶಸ್ವಿ ಆದಿತ್ತು ಅನ್ನೋ ಸಹಿತ ಇವತ್ತು ನಾವು ಗಮನಿಸಬೇಕಾಗಿದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅಂತ ಸತ್ಯದ ಕೈಗಳಲ್ಲಿ ವಂದನೆಗಳು.